ಸಂಸದ ರಮೇಶ್ ಜಿಗಜಿಣಗಿ ಹೇಳಿಕೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಲ್ಲಿ ಭುಗಿಲೆದ್ದ ಆಕ್ರೋಶ. ಜಿಗಜಿಣಗಿ ವಿರುದ್ಧ ಕಲಬುರಗಿಯಲ್ಲಿ ವಿವಿಧ ದಲಿತ ಸಂಘಟನೆಗಳ ಪ್ರತಿಭಟನೆ. ಈ ರಾಜ್ಯದ ಮೊಟ್ಟ ಮೊದಲ ಗೃಹ ಮಂತ್ರಿ ಹೋಮ್ ಮಿನಿಸ್ಟರ್ ಸಾಹೇಬ್ ಪ್ರಿಯಾಂಕ್ ಖರ್ಗೆ ಅವರಾಗ್ಯಾರ. ಅಂದಿನ ಹಿಡಿದು ಇಂದಿನವರೆಗೆ RSS ನವರಲ್ಲಿ ಒಂದು ತಳಮಳ ಹುಟ್ಟ್ಯದ. ಯಾಕಪ್ಪ ಅಂತಂದ್ರೆ ಇವತ್ತು ರಮೇಶ್ ಜಿಗಣಿ ಅವ್ರು ಹೇಳ್ತಾರ ಪ್ರಿಯಾಂಕ್ ಖರ್ಗೆ ಅವರು ಧಮಕಿ ಕೊಡುವಂತ ಕೆಲಸ ಮಾಡತ್ತಾರ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ದಲಿತರೇ ಆಗಿರ್ಬೋದು, ಆದ್ರೆ ದಲಿತರು ಒಬ್ಬರದೇ ಕೆಲಸ ಮಾಡ್ಲಕತ್ತಿಲ್ಲ. ಈ ರಾಜ್ಯದ ಕಟ್ಟ ಕಡೆಯ ವ್ಯಕ್ತಿ ಹಾಗೂ ಕಟ್ಟ ಕಡೆಯ ಸಮಾಜದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಇವರಿಗೆ ಆಗ್ ಬರಂಗಿಲ್ಲ, ಯಾರಿಗೆ RSS ನವರಿಗೆ. ಅದರ ಸಲುವಾಗಿ ಪ್ರಿಯಾಂಕ್ ಖರ್ಗೆ ಅವರು ಬಾಯನ್ನು ಹತ್ತಿಕ್ಕುವಂತ ಕೆಲಸ ಈ RSS ಅವರು ಬಿಜೆಪಿದವರು ಮಾಡ್ಲಕತ್ತಾರ. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡಲಾಯಿತು. ಜಿಗಜಿಣಗಿ ಮತ್ತು RSS ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ದೇಶದಲ್ಲಿ RSS ಸಂಪೂರ್ಣ ಬ್ಯಾನ್ ಮಾಡಲು ದಲಿತ ಸಂಘಟನೆಗಳ ಆಗ್ರಹ. ಭಾರತದ ಸಂವಿಧಾನದ ಆಶಯದಂತೆ ಎಲ್ಲ ಆಸ್ತಿಗಳು, ಎಲ್ಲ ಸಂಘ ಸಂಸ್ಥೆಗಳು ಸರ್ಕಾರದ ಅಧೀನದಲ್ಲಿ ಬರಬೇಕು. ಅವರ ಆಸ್ತಿ ತೆರಿಗೆ ಆಗಲಿ, ಅವ್ರ ಹಣ ಸಂಗ್ರಹ ಆಗಲಿ, ಅವ್ರು ಏನೇ ಚಟುವಟಿಕೆ ಮಾಡಲಿ ಅದು ಕಾನೂನುಬದ್ಧವಾಗಿರ್ಬೇಕು. ಅವ್ರ ಸಂವಿಧಾನ ಮೀರಿ ಯಾರೇ ಇಲ್ಲ. ಅವ್ರು 100 ವರ್ಷ ಇರ್ಬೋದು, 200 ವರ್ಷ ಅವ್ರ ಬದುಕಿರ್ಬೋದು, ಅವ್ರು ಸತ್ತಿರ್ಬೋದು. ಆದರೆ RSS ನವ್ರು 100 ವರ್ಷ ಹಿಂದ್ಗಡೆ ನಾವು ನೋಂದಣಿ ಇಲ್ಲ, ನಾವು ಸ್ವತಂತ್ರ ಪೂರ್ವದಲ್ಲಿ ಹುಟ್ಟಿದೀವಿ ಅಂತಂದ್ರೆ ಸ್ವತಂತ್ರ ನಂತರ ಸಂವಿಧಾನ ಜಾರಿಯಾಗಿದೆ, ನೀವು ನೋಂದಣಿ ಮಾಡ್ಕೊಳ್ಬೇಕು. ಸಂವಿಧಾನಕ್ಕೆ ಗೌರವ ಕೊಡ್ತೀರಂದ್ರೆ ನೋಂದಣಿ ಮಾಡ್ಕೋಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಬ್ಯೂರೋ ರಿಪೋರ್ಟ್, TV7 ನ್ಯೂಸ್, ಕಲಬುರಗಿ.